ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇತ್ತೀಚೆಗೆ ಯಾಕೋ ಗ್ಯಾಸ್ಟ್ರಿಕ್ ಇಶ್ಯೂ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು, ಏನಂದರೆ ಸ್ವಲ್ಪ ಹೊಟ್ಟೆ ನೋವುದು, ಉಳಿತೆಗೂ ಈ ಥರ ಎಲ್ಲ ಸ್ಟಾರ್ಟ್ ಆಗಿತ್ತು. ಏನಂದರೆ ಜಾಸ್ತಿ ಕಾಫಿ ಟೀ ಕುಡಿತೀನಿ ನಾನು. ಹಾಗಾಗಿ ಸ್ವಲ್ಪ ಟೀನ ಕಂಟ್ರೋಲ್ ಮಾಡ್ಕೊಳ್ಳೋಣ, ಇನ್ಮೇಲೆ ಜೀರಿಗೆ ನೀರನ್ನೇ ಬೆಳಗ್ಗೆ ಹೊತ್ತಿದ್ದು ಕುಡಿಯೋಣ ಅಂತ ನೈಟೇ ನಾನು ಒಂದು ಗ್ಲಾಸ್ ನೀರಿಗೆ 1 ಸ್ಪೂನ್ ಜೀರಿಗೆ ಹಾಗೂ 1/4 ಸ್ಪೂನಷ್ಟು ಸೋಂಪು ಕಾಳು ಹಾಕ್ಬಿಟ್ಟು ನೆನೆಸಿದ್ದೆ. ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗ್ಲಾಸು ಬಿಸಿನೀರು ಕುಡಿದು ಅದ್ರ ಜೊತೆ ಇದನ್ನು ಕುಡಿದ್ರೆ ಒಳ್ಳೆಯದು ಅನ್ನೋ ಉದ್ದೇಶದಿಂದ, ಹೆಲ್ತ್ಗೂ ಕೂಡ ಒಂದು ಒಳ್ಳೆ ಬೆನಿಫಿಟ್ ಇದೆ ಅಲ್ವಾ. ಹಾಗಾಗಿ ಈ ಥರ ರೆಡಿ ಮಾಡಿ ಇಟ್ಬಿಡ್ತೀನಿ ನೈಟೇ. ಹಸ್ಬೆಂಡ್ ನೋಡಿದ್ರೆ ನೋಡಿ, ಬೆಳಗ್ಗೆ ಎದ್ದು ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಏನೋ ಡೀಪಾಗಿ ಬರಿತಾ ಇದ್ದಾರೆ. ನೋಡಿದ್ರೆ ಟೈಮ್ 5 ಗಂಟೆ. ಇವ್ರು ಬೆಳಗಿನ ಜಾವ ಏನಕ್ಕೆ ಇಷ್ಟು ಬೇಗ ಎದ್ದಿದ್ದಾರೆ ಅಂದರೆ ಅವ್ರಿಗೇನೋ ನಿದ್ದೆ ಬರಲಿಲ್ವಂತೆ. ಹಾಗಾಗಿ ಏನಾದರೂ ಆನ್ಲೈನಲ್ಲಿ ಆಫರ್ ಏನಾದರೂ ನಡೀತಿದೆಯಾ, ಕೆಲವೊಂದಷ್ಟು ದಿನಸಿ ಐಟಮ್ಗಳೆಲ್ಲ ತಗೋಬೇಕಿತ್ತಲ್ಲ, ಏನಾದರೂ ಆಫರ್ ಇದ್ದರೆ ತಗೋತೀನಿ, ಇಲ್ಲ ಅಂದರೆ ಎಲ್ಲ ಬರೆದ್ಬಿಟ್ಟು ಇಲ್ಲೊಂದು ರೆಗ್ಯುಲರ್ ಅಂಗಡಿಗೆ ಹೋಗ್ತೀವಿ ನಾವು ದಿನಸಿ ತೊಗೊಬರೋದಕ್ಕೆ, ಅಲ್ಲೇ ತೊಂದರಾಯಿತು ಅಂದ್ಬಿಟ್ಟು ನೋಡಿ ನಿದ್ದೆ ಬರೋದಲ್ಲೇ ಕುತ್ಕೊಂಡು ಬರಿತಾ ಇದ್ದಾರೆ. ಬೆಳಗ್ಗೆ ಅಂತೂ ವೆದರ್ ನೋಡಿ ಯಾವ ಥರ ಇದೆ. 5 ಗಂಟೆ ಆದ್ರೂ ಇನ್ನೂ ಕತ್ಲೇನೆ, ಅಷ್ಟು ಬೆಳಕಾಗಿಲ್ಲ. ಇನ್ನು ನೈಟಿಂದ ಬೆಳಗ್ಗೆ ತನಕ ನಮ್ಮ ಮನೆ ಮುಂದೆ ಒಂದು ಫಂಕ್ಷನ್ ನಡೀತಿದೆ ಅನಿಸುತ್ತೆ. ಅದು ಇದು ಚೇರ್ಸು ಪಾತ್ರೆಗಳೆಲ್ಲ ಇಳಿಸ್ತಾ ಇದ್ದಾರೆ, ಅದರದ್ದೇ ಸೌಂಡ್ ಬರ್ತಾ ಇತ್ತು. ಮೇ ಬಿ ಆ ಸೌಂಡ್ಗೆ ಪಾಪ ನಮ್ಮವ್ರು ನಿದ್ದೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಅವ್ರಿಗಾಗೆ ನೈಟ್ ಮಲಗೋದು ಲೇಟು, ಬೆಳಗ್ಗೆ ಹೊತ್ತು ಅಷ್ಟೇ. ಏನಾದರೂ ಎಚ್ಚರಿಕೆ ಆಯ್ತಂದರೆ ಒಂದೊಂದು ಟೈಮ್ 3:30-4 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಇನ್ನು ಕೆಲಸಗಳೆಲ್ಲ ಮುಗೀತು, ಮನೆ ಕ್ಲೀನಿಂಗ್ ಏನೇನಿತ್ತು ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಕೂಡ ಆಯಿತು. ಮಗಳು ನೋಡಿದ್ರೆ ಅವಳು ಅಷ್ಟೇ 5:15ಗೆ ಅವಳು ಎದ್ದೇ ಬಿಟ್ಲು. ಅವಳಿಗೂ ಹಾಗೇ ಸೌಂಡ್ ಏನಾದರೂ ಇದ್ದರೆ ಎಚ್ಚರಿಕೆನೇ ಆಗಿಬಿಡುತ್ತೆ ಬೇಗ. ಚಿಕ್ಕ ಮಗುವಿಂದನೂ ಹಂಗೇ, ಅವಳಿಗೆ ಸೌಂಡ್ ಏನಾದರೂ ಆಯಿತು ಅಂದರೆ ಇಮಿಡಿಯೇಟಾಗಿ ಎದ್ಬಿಡ್ತಾಳೆ. ನಿದ್ದೆ ಮಾಡೋದೇ ಕಡಿಮೆನೇ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತೀನಿ, ಏನಾದರೂ ಬೆಳಗ್ಗೆ ಹೊತ್ತು ಸ್ನಾನ ಅಂದಾಗಲೇ ಓದ್ವಿ ಅಂದರೆ ಶುರು ಮಾಡ್ಕೋತಾಳೆ. ಅದು ಹೆಂಗೆ ಗೊತ್ತಾಗುತ್ತಾ ಏನೋ ಗೊತ್ತಿಲ್ಲ, ಇಮಿಡಿಯೇಟಾಗಿ ಎದ್ಬಿಡ್ತಾಳೆ. ಮ್ಯಾಟ್ ಬೇರೆ ಇತ್ತು, ಸರಿ ಮ್ಯಾಟ್ನ ಹಾಕೋಣ ಅಂದ್ಬಿಟ್ಟು ಕೆಳಗಡೆ ಹಾಸ್ತಾ ಇದ್ದೀನಿ. ಏನಂದರೆ ಈ ಥಂಡಿ ಟೈಮಲ್ಲೆಲ್ಲ ಮ್ಯಾಟ್ ಹಾಕಿದ್ರೆ ಸ್ವಲ್ಪ ಬೆಚ್ಚಗಿರುತ್ತೆ. ಹಾಗಾಗಿ ಇದನ್ನು ತಗೊಂಡು ಸುಮಾರು 7-8 ವರ್ಷನೇ ಆಗೋಯಿತು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಅದು ನಾವಿದೇನು ಶಾಪ್ಗೆ ಹೋಗಿ ತಗೊಂಡಿದ್ದು ಅಲ್ಲ, ಮನೆ ಮುಂದೆ ಯಾರೋ ಸೇಲ್ ಮಾಡ್ಕೊಬರ್ತಾಯಿದ್ರು ಅಂತ ತಗೊಂಡಿದ್ದು. ಕ್ವಾಲಿಟಿ ಮಾತ್ರ ಎಷ್ಟು ವರ್ಷದಿಂದ ಯೂಸ್ ಮಾಡಿದ್ದೀವಿ ಹಾಗೇ ಇದೆ, ಅಷ್ಟು ಚೆನ್ನಾಗಿದೆ. ಬಟ್ ಹೆವಿ ವೆಯ್ಟ್ ಇದೆ ಮಾತ್ರ. ಒಬ್ಬರ ಕೈಲಂತೂ ಎತ್ತಿದ್ದನ್ನು ಕೊಡೋಕ್ಕಾಗಲ್ಲ, ಧೂಳಿದ್ದಾಗ ಅಷ್ಟು ಕಷ್ಟ ಇದೆ. ಇನ್ನು ಮಕ್ಕಳು ಎದ್ದು ಹಾರ್ಲಿಕ್ಸ್ ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮಗಳೇನಾದರೂ ಹಾರ್ಲಿಕ್ಸ್ ಕುಡಿಬೇಕಂತ ತಕ್ಷಣ ಮುಗಿದ ಕತೆ, ಕೊಡೋ ತನಕ ಅಂತೂ ಬಿಡೋದಿಲ್ಲ, ಹಿಂದೆನೇ ಬಂದು ಅಳ್ತಾನೆ ಇರ್ತಾಳೆ. ಅಷ್ಟು ಹಠ, ಬೇಕಂದಿದ್ದು ಬೇಕವಾಗ, ಇಲ್ಲ ಅಂದರೆ ರಂಪಾಟ ಮಾಡಿಬಿಡ್ತಾಳೆ. ಸರಿ ಅಂತ ಮಗನಿಗೆ ಮತ್ತು ಮಗಳಿಗೆ ಹಾಲು ಬಿಸಿ ಮಾಡಾಯಿತು. ಇನ್ನು ಹಸ್ಬೆಂಡ್ಗೆ ಸ್ವಲ್ಪ ಟೀ ಮಾಡಿಕೊಡೋಣ ಅಂತ ಅವ್ರಿಗೂ ರೆಡಿ ಮಾಡ್ತಾಯಿದ್ದೀನಿ. ಟೀ ಮಾಡೋ ಟೈಮಲ್ಲಿ ನನಗೂ ಕುಡಿಬೇಕು ಅನಿಸ್ತಿತ್ತು, ಬಟ್ ವಿಧಿ ಇಲ್ಲ, ಈ ಗ್ಯಾಸ್ಟ್ರಿಕ್ ಇಶ್ಯೂ ಬೇರೆ ಸ್ಟಾರ್ಟ್ ಆಗಿದೆಯಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ನೈಟ್ ನೆನೆಸಿಟ್ಟಿದ್ದೆ ಎಲ್ಲ ಜೀರಿಗೆ, ಅದನ್ನೇ ಸ್ವಲ್ಪ ಬೆಚ್ಚಗೆ ಮಾಡಿ ಕುಡಿಯೋಣ ಅಂತ ಅದು ಕೂಡ ಇಟ್ಟಿದ್ದೆ. ಪಾಪುಗೆ ಏನಂದರೆ ದಿನಕ್ಕೊಂದು 2-3 ಸಲ ಆದರೂ ಹಾಲು ಬೇಕು, ಅಂದರೆ ಜಾಸ್ತಿ ಕುಡಿಯಲ್ಲ. ಅವಳಿಗೇನಾದರೂ ಸ್ವಲ್ಪ ಕುಡಿಬೇಕು ಅನ್ನಿಸ್ದಾಗ ಬಿಸಿ ಮಾಡಿ ಸ್ವಲ್ಪ ಬಾಟ್ಲಿಗೆ ಒಂದು 1/4 ಗ್ಲಾಸಷ್ಟು ಹಾಕ್ಕೊಟ್ರೆ ಸಾಕು, ಸ್ವಲ್ಪ ಕುಡ್ದು ಸಮಾಧಾನ ಆಗ್ತಾಳೆ. ಊಟ ಮಾಡೋದಷ್ಟು ಕಷ್ಟನೇ, ಏನೋ ಹಾಲೊಂದು ರೂಢಿ ಮಾಡ್ಕೊಬಿಟ್ಲು. ಹಾಗಾಗಿ ಮಗನಿಗೂ ಮತ್ತು ಮಗಳಿಗಿಬ್ಬರಿಗೂ ಅಷ್ಟೇ ಹಾರ್ಲಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟೆ. ಇನ್ನು ತಿಂಡಿ ಕೂಡ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಏನಂದರೆ ಕೆಲಸ ಏನಾದರೂ ಇದ್ದಾಗ ಇಮಿಡಿಯೇಟಾಗಿ ಆಗೋದೇ ಈ ಪುಳಿಯೋಗರೆ, ಇಲ್ಲ ಅಂದರೆ ಚಿತ್ರಾನ್ನ. ಅವುಗಳೇ ಅದು ಮಾಡಿದ್ದೇ ಗೊತ್ತಾಗಲ್ಲ. ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟು ಒಂದಷ್ಟು ಏನಾದರೂ ಅದು ಇದು ಈರುಳ್ಳಿ ಎಲ್ಲ ಹೆಚ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಚಿತ್ರಾನ್ನ ಆಗಿಬಿಡುತ್ತೆ. ಇಲ್ಲಾಂದರೆ ಪುಳಿಯೋಗರೆ ಪ್ಯಾಕೆಟ್ಗೆ ಸ್ವಲ್ಪ ಹುಣಸೆಹಣ್ಣು ಕಡಲೆ ಬೀಜ ಎಲ್ಲ ಸೇರಿಸಿ ಮಾಡಿಬಿಟ್ರೆ ಪುಳಿಯೋಗರೆನೇ ಬೇಗ ರೆಡಿ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಕೆಲಸ ಇದೆ, ಏನಾದರೂ ಇವಾಗ ಡೀಪಾಗಿ ಏನಾದರೂ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಆ ಥರ ಈ ಥರ ಅಂದಾಗಲೆಲ್ಲ ಬೇಗನೆ ಪುಳಿಯೋಗರೆ ಇಲ್ಲಾಂದರೆ ಚಿತ್ರಾನ್ನ ಮಾಡೋಕ್ಕೆ ಇಟ್ಬಿಡ್ತೀನಿ. ಸೊ ರೈಸಿಗೆ ಇಟ್ಟಿದ್ದೆ. ಇನ್ನು ಹಸ್ಬೆಂಡ್ ಬೇರೆ ಆಚೆ ಎಲ್ಲ ಹೋಗಬೇಕು, ಇವತ್ತು ನೀನೇ ಮಗನಿಗೆಲ್ಲ ರೆಡಿ ಮಾಡಿಸಿ ಆದರೆ ಸ್ಕೂಲಿಗೆ ಕರ್ಕೊಂಡು ಹೋಗುವಂತೆ ಅಂತಿದ್ರು. ಸರಿ ಅಲ್ವಾ ಅಂದ್ಬಿಟ್ಟು
ಬೇಗ ಬೇಗನೆ ಕೆಲಸಗಳೆಲ್ಲ ಮುಗಿಸ್ಕೊತಾ ಇದ್ದೀನಿ. ಏನಂದರೆ ಪಾಪುನ ಎತ್ಕೊಂಡು ಅವನ್ನ ಕರ್ಕೊಂಡೋಗಿ ರೋಡ್ ಕ್ರಾಸ್ ಮಾಡ್ಕೊಂಬರೋದೇ ಒಂದು ಕೆಲಸ ಆಗ್ಬಿಡುತ್ತೆ ಒಂದೊಂದು ಟೈಮು. ಪಾಪುಗಿನ ಸ್ನಾನ ಮಾಡಿಸ್ತೀನಿ ಬಾ ಅಂದರೆ ನೋಡಿ ಬರಲ್ವಂತೆ. ಅವ್ರ ಪಪ್ಪನ ಟಿ ಶರ್ಟ್ ಇಟ್ಕೊಂಡು ಸ್ನಾನ ಮಾಡಿಸಿದ್ರೆ ಅವಳಿಗೆ ಆ ಟಿ ಶರ್ಟೇ ಹಾಕ್ಬೇಕಂತೆ. ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಪಪ್ಪ ಪಪ್ಪ ಅಂತ ಜಾಸ್ತಿ ಹಚ್ಕೊಂಡ್ಬಿಟ್ಟಿದ್ದಾಳೆ. ಮೊದಲೆಲ್ಲ ಅಷ್ಟು ಹೋಗ್ತಾ ಇರಲಿಲ್ಲ ಅವ್ರ ಹತ್ರ. ನನ್ನ ಹತ್ರ ಜಾಸ್ತಿ ಅಟ್ಯಾಚ್ಮೆಂಟ್ ಇತ್ತು. ಈಗ ಬೆಳೀತಾ ಬೆಳೀತಾ ಏನೋ ಅವರ ಅಪ್ಪ ಮೇಲೇ ಅವಳಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ಇನ್ನು ತಿಂಡಿ ಕೂಡ ಎಲ್ಲ ಆಯಿತು. ಪುಳಿಯೋಗರೆ ಮಾಡಿದ್ದೆ. ಮಗನಿಗೆ ಪುಳಿಯೋಗರೆ ಫೇವ್ರೇಟೆ. ಅದು ಮಾಡಿಕೊಟ್ರೆ ಬೇಕಾದ್ರೆ 3 ಟೈಮ್ಸು ತಿನ್ಬಿಡ್ತಾನೆ. ನಮ್ಮವ್ರಿಗಂತೂ ಇದ್ದಂತೂ ಇಷ್ಟನೇ ಆಗೋಲ್ಲ. ಇನ್ನು ಹೇಳಂಗಿಲ್ಲ ಬಿಡೋಂಗಿಲ್ಲ ಅಂತ ಪಾಪ ಇದನ್ನೇ ತಿನ್ಬಿಟ್ಟು ಹೊರಡ್ತಾರೆ. ಏನು ಪರಿ ಅದು ನಿನ್ನ ಕೆಲಸ? ಅಲ್ಲಿಟ್ಟು ಟೀ ಪುಡಿ ಎಲ್ಲ ಯಾಕೆ ತಗೊಂಡಿದ್ದು? ಏನು ಮಾಡ್ತಿದ್ಯಾ? ಕಾಪಿ ಮಾಡ್ತಿದ್ಯಾ? ಯಾರಿಗೆ, ನನಗ ಪಪ್ಪಾಗ? ಯಾರಿಗೆ ಕಾಪಿ ಮಾಡ್ಕೊಡ್ತಿರೋದು? ಅದು ಕಾಪಿ ಅಲ್ಲ, ಟೀ. ಪರಿಮಾ ಏನು ಮಾಡ್ತಿರೋದು? ಹಾಂ ಹಾಂ ಏನು ಮಾಡ್ತಿರೋದು ಹೇಳಿ ಫಸ್ಟು. ಇಲ್ಲಿ ನೋಡಿಲ್ಲಿ, ಇದನ್ನೆಲ್ಲ ಕ್ಲೀನ್ ಮಾಡೋದು ಯಾರು? ನೀನು ಮಾಡ್ತೀಯಾ? ನೀನು ಕ್ಲೀನ್ ಮಾಡ್ತೀಯಾ? ಮಮ್ಮಿ ಮಾಡುತ್ತಾ? ನಾನು ಮಾಡಲ್ಲ. ನನಗೆ ಇದನ್ನು ಕ್ಲೀನ್ ಮಾಡಿಕೊಡ್ಬೇಕು ಇವಾಗ. ನೀನು ಕ್ಲೀನ್ ಮಾಡಿಕೊಡ್ತೀಯೋ ಇಲ್ವೋ? ಹಾಂ ಹೇಳು, ಯಾರು ಕ್ಲೀನ್ ಮಾಡಿಕೊಡೋದು ನನಗೆ? ಪರಿಮಾ ಎತ್ತಿಡೋದನ್ನ ಎತ್ತಿಡು. ಎತ್ತಿಡ್ತೀಯೋ ಇಲ್ವೋ? ಎತ್ತಿಡ್ತೀಯೋ ಇಲ್ವೋ? ಇರು, ಪಪ್ಪ ಬರಲಿರು, ಹೇಳ್ತೀನಿ. ಪಪ್ಪಂಗೆ ಹೇಳಿ ಪೆಟ್ಟು ಕೊಡಿಸ್ತೀನಿರೋ. ಜಾಸ್ತಿ ಆಯ್ತು ನಿಂದು ಕಿತಾಪತಿ, ಜಾಸ್ತಿ ಆಯ್ತು ನಿಂದು. ಕೊಬ್ಬು ನಿನಗೆ ನಿನಗೆ ಕೊಬ್ಬು, ಮಮ್ಮಿಗಲ್ಲ ನಿನಗೆ. ಈ ಥರನೇ ಯಾವಾಗಲೂ ಅವಳ ಕಣ್ಣಿಗೆ ಏನಾದರೂ ಕಾಣಿಸ್ತು ಅಂದರೆ ಇಮ್ಮಿಡಿಯೇಟಾಗಿ ಪ್ಯಾಕ್ ಇದ್ದರೆ ಓಪನ್ ಮಾಡೋಕ್ಕಾಗಲಿಲ್ಲ ಅಂದರೂ ಕಷ್ಟ ಬಿದ್ದು ಹೇಗಾದರೂ ಓಪನ್ ಮಾಡಿ ಈ ಥರ ಎಲ್ಲ ಚಲ್ಕೊಂಡು ಕೂತ್ಕೊಳ್ಳೋದೆ. ಏನು ಪಾಪ ಗೊತ್ತಿಲ್ಲದಲ್ಲ ಇಡೋಕ್ಕಂತೂ ಆಗಲ್ಲ. ಏನಂದರೆ ಈಗೆಲ್ಲ ಶೆಲ್ಫೆಲ್ಲ ಇಟ್ಕೂತಲ್ವ, ಸಿಕ್ಕಿದ್ದೆಲ್ಲ ತೊಗೊಂಡ್ಬಿಡ್ತಾಳೆ. ಒಟ್ಟಿನಲ್ಲಿ ಅವಳ ಜೊತೆ ಟೈಮ್ ಪಾಸ್ ಮಾಡೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬೆಳಗ್ಗೆ ಬೇರೆ 5:30ಗೆ ಎದ್ದಿದ್ಲು. ಸರಿ ಮಲಗ್ಸೋಣ ಅಂತ ಹೋದರೆ ಒಂದು 1/2 ಅವರ್ ಮಲ್ಕೊಂಡ್ಳು. ಮತ್ತೆ ಎದ್ದೇ ಬಿಟ್ಲು. ಸರಿ ಇನ್ನು ಸ್ನಾನ ಎಲ್ಲ ಮಾಡಿಸಿ ಮಲಗ್ಸ್ರಾಯ್ತಲ್ಲ ಅಂದ್ಬಿಟ್ಟು ಆಚೆ ಕರ್ಕೊಂಡು ಸ್ವಲ್ಪ ಆಟ ಆಡಿಸ್ತಾ ಇದ್ದೆ. ಇವತ್ತು ದೇವ್ರ ಮನೆ ಬೇರೆ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತಲ್ಲ. ಪಾಪು ಏನು ಮಾಡಿಬಿಟ್ಲು ಅಂದರೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಚೆಲ್ಬಿಟ್ಟಿದ್ಲು. ಹಾಗಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗ್ದು ದೇವ್ರ ಮನೆಗೆಲ್ಲ ಸ್ವಲ್ಪ ಅರಿಶಿನ ಕರ್ಪೂರ ಎಲ್ಲ ಹಾಕಿ ನೀಟಾಗಿ ಒರೆಸಿ ಏನೇನು ದೇವ್ರದ್ದು ಸಾಮಗ್ರಿಗಳಿದ್ವು ಎಲ್ಲ ವಾಶ್ ಮಾಡ್ತಾಯಿದ್ದೆ. ಬೇಗ ಎದ್ದು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಇವತ್ತು ನೋಡಿ 5 ಗಂಟೆಗೆ ಇದ್ರೂ ಕೆಲಸನೇ ಆಗಲಿಲ್ಲ. ಹಾಗೆ ಒಂದೊಂದು ಟೈಮ್ ಮಕ್ಕಳು ಕೈ ಬಿಡೋದೇ ಇಲ್ಲ, ಎತ್ಕೊಂಡು ಅವ್ರನ್ನ ತಿರುಗಿಸ್ಬೇಕು, ಸ್ವಲ್ಪ ಅಲ್ಲಿ ಇಲ್ಲಿ ತೋರಿಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡಬೇಕು. ಅಲ್ಲಿ ತನಕ ಮಕ್ಕಳಂತೂ ಮಲಗೋದೇ ಇಲ್ಲ. ಹೇಗಿದ್ರು ಪಾಪು ಬೇರೆ ಮಲ್ಕೊಂಡು ಎಲ್ಲ ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ನೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಒಂದಷ್ಟು ಸಾಮಗ್ರಿಗಳೇನೇನಿದ್ವು ದೇವ್ರದೆಲ್ಲ ಎಲ್ಲ ವಾಶ್ ಮಾಡಿಟ್ಟೆ. ನಂತರ ಈ ಹೂವಿಂದ ಇಡ್ತೀವಲ್ಲ, ಇದು ಬೌಲು, ಇದರಲ್ಲಿ ಹೂಗಳೆಲ್ಲ ಹಾಕ್ಬಿಟ್ರೆ ಏನಾಗುತ್ತೆ, ಒಂದು 2-3 ಡೇಸ್ ಬಿಟ್ಬಿಟ್ರೆ ಸ್ಮೆಲ್ ಬಂದುಬಿಡುತ್ತೆ ವಾಟ್ರೆಲ್ಲ. ಅದು ಬರಬಾರ್ದು ಅಂದರೆ ಅನಾನಸ್ ಹೂವು ಅಂತ ಬರುತ್ತಲ್ಲ, ಈ ಥರದ್ದು, ಇದನ್ನು ಹಾಕಿದ್ರೆ ಸ್ಮೆಲ್ ಬರೋಲ್ಲ. ಹಾಗಾಗಿ ಅದನ್ನು ಹಾಕ್ತೀನಿ ನಾನು. ನಂತರ ನಾವು ಗುರುಬನಹಳ್ಳಿ ಟೆಂಪಲ್ಗೆಲ್ಲ ಹೋದಾಗ ಅಲ್ಲಿ
ಒಂದು 100 ರುಪೀಸೋ 150 ಕೊಟ್ಟರೆ ಈ ಥರ 2 ದೇವ್ರದ್ದು ಲಕ್ಷ್ಮೀದು ಕಾಯಿನ್ ಕೊಡ್ತಾರೆ, ಜೊತೆಗೆ ಕರಿಮಣಿ ಮತ್ತು ಅವಳನ್ನು ಕೊಡ್ತಾರೆ. ಇದನ್ನು ಕಳಸದಲ್ಲಿ ಅದು ದಾರ ಏನೋ ಪೋಣಿಸಿ ಇಡಬೇಕು ಅಂತ ಹೇಳ್ತಾರೆ. ನಾನು ಇಡೋಣ ಅಂದರೆ ಪಾಪು ಎಲ್ಲ ಎತ್ತಿ ಬಾಯಿಗೆ ಹಾಕೋತಾಳೆ ಅಂತ ಏನು ಮಾಡ್ತೀನಿ, ಕಳಸಕ್ಕೆ ಹಾಕ್ಬಿಡ್ತೀನಿ. ಇನ್ನು ಇದನ್ನು ಅಷ್ಟೇ ಅಲ್ಲೇ ತಗೊಬಂದಿದ್ದು. ಇದನ್ನು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ, ಈಗ ಕಳಸಕ್ಕೆಲ್ಲ ಅಲಂಕಾರ ಮಾಡಿಟ್ಟು ಏನಾದರೂ ಕಳಸಕ್ಕೆ ದೃಷ್ಟಿ ಆಗಬಾರ್ದು ಅಂದರೆ ಇದು ಬ್ಲ್ಯಾಕ್ದು ಬಳೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ತಗೊಬಂದೇ ಇಟ್ಟಿದ್ದೆ. ಒಟ್ಟಿನಲ್ಲಿ ಎಲ್ಲಾದರೂ ಆಚೆ ಈಚೆ ಹೋದಾಗ ಏನಾದರೂ ನೆನಪಿಗಂತ ತಗೊಬಂದ್ಬಿಡ್ತೀವಿ. ಇದನ್ನು ಅಷ್ಟೇ ಲಾಸ್ಟ್ ಟೈಮ್ ನಾವು ತಿರುಪತಿಗೆ ಹೋದಾಗ ಬರೋ ಟೈಮಲ್ಲಿ ಮಣ್ಣಿಂದು ಆನೆಗಳಿದ್ವು, ನೋಡೋಕೊಳ್ಳೆ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಇದೊಂದೆರಡು ಚಿಕ್ಕದು ಎತ್ಕೊಬಂದ್ವಿ. ಇದು ಕಲ್ಲರ್ ಹೋದ್ರೂ ಪರವಾಗಿಲ್ವಂತೆ, ನಾವೇ ಕೂಡ ಕಲ್ಲರ್ ಹಾಕೋಬೋದಂತೆ. ಏನಂದರೆ ಈ ಮಡಿಕೆ ಅಂಗಡಿಗಳೆಲ್ಲ ಇರುತ್ತಲ್ವ, ಅಲ್ಲೇ ಮಣ್ಣಿಂದ ಇದಕ್ಕೆಲ್ಲ ಹಚ್ಚೋದಕ್ಕೆ ಪೇಂಟ್ ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ಯೂಸ್ ಮಾಡ್ಕೊಬೋದು ನೀವು, ಲೈಫ್ ಲಾಂಗ್ ಯೂಸ್ ಬರುತ್ತೆ. ಏನಂದರೆ ಒಡೆದೋಗ್ದೆ ಇರೋಂಗೆ ನೋಡ್ಕೊಳ್ಳಿ, ಕಲ್ಲರ್ ಶೇಡ್ ಆದರೆ ಏನು ತೊಂದರೆ ಇಲ್ಲ. ನೀವೇ ಬೇಕಾದ್ರೆ ಈ ಮಡಿಕೆ ಅಂಗಡಿಯಿಂದನೇ ತಂದು ಅದ್ರ ಮೇಲೆಲ್ಲ ಪೇಂಟ್ ಮಾಡ್ಕೋಬೋದು ಅಂದಿದ್ರು. ಹಾಗಾಗಿ ಇದನ್ನು ತಗೊಬಂದಿದ್ದೆ. ನಂತರ ಹೂವುಗಳೆಲ್ಲ ನೋಡಿ, ರೋಸೆಲ್ಲ ತಂದು ಕವರಲ್ಲಿ ಇಟ್ಟಿದ್ರೆ ಒಂದೊಂದು ಟೈಮ್ ಎಲ್ಲ ಉದುರಿ ಈ ಥರ ಆಗಿರುತ್ತೆ. ಸರಿ, ನಾನು ಇದನ್ನು ಸ್ವಲ್ಪ ವೇಸ್ಟ್ ಮಾಡೋದೇನು ಬೇಡ, ಬಿಸಿಲಿಗೆ ಒಣಗಿಸಿಟ್ರೆ ಇದು ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ಕೊಬೋದು. ಏನಂದರೆ ಫುಲ್ಲು ಡ್ರೈ ಆಗುತ್ತೆ 2-3 ಡೇಸ್ ಇಟ್ಟರೆ. ಆಮೇಲಿಂದ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ, ಈಗ ಫೇಸ್ ಪ್ಯಾಕಿಗೆಲ್ಲ ಮುಲ್ತಾನಿ ಮಟ್ಟಿ ಅದೆಲ್ಲ ಯೂಸ್ ಮಾಡ್ತೀವಲ್ಲ, ಜೊತೆಲ್ಲ ಹಾಕ್ಕೋಬೋದು. ಇನ್ನು ದೇವ್ರ ಮನೆ ಕೆಲಸಗಳೆಲ್ಲ ಮುಗೀತು, ಕ್ಲೀನಿಂಗೆಲ್ಲ. ನಂತರ ಹೇಗಿದ್ರು ಮಧ್ಯಾಹ್ನ ಬೇರೆ ಟೈಮ್ ಆಗಿತ್ತಲ್ಲ, ಅಡುಗೆ ಮಾಡೋಣ ಅಂದ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಅಲಸಂದಿ ಕಾಳಿತ್ತು, ನೈಟೇ ನೆನೆಸಿಟ್ಟಿದ್ದೆ. ಏನಂದರೆ ನಾವು ಈ ಥರ ನೆನೆಸಿ ಒಂದು 5-6 ಅವರ್ಸ್ ಏನಾದರೂ ನೆನೆಸಿದ್ರೆ ಓಕೆ, ಗ್ಯಾಸ್ಟ್ರಿಕ್ ಇಶ್ಯೂ ಬರೋದು ಅಥವಾ ಹೊಟ್ಟೆ ಉಬ್ಬರ ಬರೋದಾಗಲ್ಲ. ಹಾಗೆ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಬೇಯಕ್ಕೆ ಇಟ್ಬಿಟ್ರೆ ಆ ಥರ ಎಲ್ಲ ಇಶ್ಯೂಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೈಟ್ ಹೊತ್ತು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಆ ನೀರನ್ನೆಲ್ಲ ನೆಂದಮೇಲೆ ಅದನ್ನು ಚೆಲ್ಬಿಟ್ರೆ ಅದರಲ್ಲಿರೋ ಏನೊಂದು ಪೌಷ್ಟಿಕಾಂಶತೆ ಏನಿದೆ ಅದೆಲ್ಲ ಹೋಗುತ್ತೆ ಅಂತಾರೆ. ಹಾಗಾಗಿ ನಾನು ನೀರನ್ನ ಸ್ವಲ್ಪನೇ ಹಾಕಿ ನೈಟ್ ಹೊತ್ತು ನೆನೆಸ್ಬಿಡ್ತೀನಿ. ಸರಿ, ನೀರೆಲ್ಲ ಕಾಯ್ದಿತ್ತು. ಇನ್ನೇನು ಕಾಳು ಮತ್ತು ಟೊಮೆಟೊ ಕೂಡ ಹಾಕಿದ್ದೆ. ಉಪ್ಸಾರು ಬೇಗನೆ ಆಗುತ್ತೆ. ಏನಂದರೆ ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ. ಈ ಬಸ್ಸಾರು ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ವ, ಈ ಥರ ಮಾಡಿದ್ರೆ ಒಂಥರ ಲೈಟ್ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಇದು ಎಕ್ಸ್ಪೆಷಲಿ ಈ ಮಂಡ್ಯ, ಹಾಸನ, ಶಿವಮೊಗ್ಗ ಕಡೆ ಅಂತೂ ಈ ಸಾಂಬಾರಂತೂ ಜಾಸ್ತಿ ಮಾಡ್ತಾರೆ. ಕೋಲಾರ ಸೈಡು ಆ ಕಡೆ ಸೈಡೆಲ್ಲ ಮೇ ಬಿ ಇದಷ್ಟು ಇದಾಗಲ್ಲ, ಇಷ್ಟಪಡಲ್ಲ ಯಾರೂ. ಯಾಕಂದರೆ ನನ್ನ ಹಸ್ಬೆಂಡು ಅಷ್ಟೇ, ಅವ್ರಿಗೆಲ್ಲ ಈ ಥರ ಸಾಂಬಾರು ಇಷ್ಟ ಆಗಲ್ಲ. ಬಟ್ ನಮಗೆ ಇದೇ ತುಂಬ ಇಷ್ಟ ಆಗೋದು ಬಸ್ಸಾರು ಕಂಪೇರ್ ಮಾಡಿದ್ರೆ. ಇನ್ನು ಕೆಲಸಗಳೆಲ್ಲ ಮುಗೀತು, ಸ್ವಲ್ಪ ಫ್ರೀ ಆಗಿದ್ನಲ್ವ, ಹಾಗಾಗಿ ನನ್ನ ದಿನಚರಿಯಲ್ಲಿ ನಾನು ಕೆಲವೊಂದಷ್ಟು ಏನು ಫಾಲೋ ಮಾಡ್ಕೊಬಂದಿದ್ದೀನಿ. ಅದರಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂತ ಇರುತ್ತೆ ಅಲ್ವಾ, ಕೆಲವ್ರಿಗೆ ಗೊತ್ತಿದೆ ಅಂತ ಕಾಣಿಸುತ್ತೆ. ಇದನ್ನು ನಾನು ತುಂಬ ಬಿಲೀವ್ ಮಾಡ್ತೀನಿ. ಏನಂದರೆ ನನ್ನ ಮನಸ್ಸಲ್ಲಿ ಏನಾದರೂ ತುಂಬ ನೋವಿದೆ, ಬೇಜಾರಿದೆ, ಅಥವಾ ಯಾರ ಹತ್ರನೂ ಏನೂ ಹೇಳ್ಕೊಳಕ್ಕಾಗಲಿಲ್ಲ ಅಂದರೆ ನಾನು ಯೂನಿವರ್ಸ್ ಹತ್ರ ನನ್ನದು ಏನೇನು ಫೀಲ್ ಇದೆ ಮತ್ತು ನಂದೇನಾದರೂ ವಿಶಸ್ ಏನಾದರೂ ಇದೆ ಅಂದರೆ ನಾನು ಈ ಥರ ಒಂದು ಬುಕ್ನ ಇಟ್ಕೊಂಡು ಪ್ರತಿದಿನ ಅಷ್ಟೇ ಯಾವಾಗಲಾದರೂ ಫ್ರೀ ಆದಾಗ ನನ್ನ ವಿಶಸ್ ಏನೇನಿದೆ ಎಲ್ಲ ಇದರಲ್ಲಿ ಬರಿತೀನಿ. ತುಂಬ ನೋವಾದಾಗ ಅಥವಾ ತುಂಬ ಖುಷಿಯಾದಾಗ ಏನೇನಿದೆ ಅದನ್ನೆಲ್ಲ ನಾನು ಈ ಥರ ಯೂನಿವರ್ಸ್ಗೆ ಹೇಳ್ಕೊಳ್ಳೋ ಮೂಲಕ ಈ ರೀತಿ ಬರ್ಕೊಂಡು ಹೋಗ್ತೀನಿ. ಇದೊಂಥರ ನನಗೆ ತುಂಬ ಬೆನಿಫಿಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂದರೆ ನಾನು ಇದನ್ನು ಎಷ್ಟು ಬಿಲೀವ್ ಮಾಡಿದ್ದೀನಿ ಅಂದರೆ, ಸೊ ಯೂನಿವರ್ಸ್ ಇಲ್ದಲೇ ಏನೂ ಇಲ್ಲ ಅನ್ನೋ ರೇಂಜ್ಗೆ ನಾನಂತೂ ತುಂಬ ಬಿಲೀವ್ ಮಾಡ್ತೀನಿ ಯೂನಿವರ್ಸ್ನ. ಇದರಿಂದ ನಾನು ಕೆಲವೊಂದಷ್ಟು ಏನು ಮ್ಯಾನಿಫೆಸ್ಟ್ ಮಾಡಿದ್ದೆ ಅದೆಲ್ಲ ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿ ನೆರವೇರಿದೆ ಅಂತಲೇ ಹೇಳ್ಬೋದು. ಆ ರೀತಿ ಎಷ್ಟು ವಿಶಸ್ನ ನಾನು ಆಲ್ಮೋಸ್ಟ್ ಕೇಳ್ಕೊಂಡಿದ್ದೆ, ಎಲ್ಲ ವಿಶಸ್ಸು ಅದರಲ್ಲೂ ಒಂದು 70% ನನ್ನ ವಿಶಸ್ ಎಲ್ಲ ಫುಲ್ಫಿಲ್ ಆಗಿರೋದೇ ಈ ಯೂನಿವರ್ಸಿಂದ. ಅಷ್ಟು ಚೆನ್ನಾಗಿ ನಾನು ಇದನ್ನು ಬಿಲೀವ್ ಮಾಡ್ತೀನಿ. ಏನಂದರೆ ಇದರಲ್ಲಿ ಆದಷ್ಟು ಒಳ್ಳೆ ರೀತಿಯೇ ಫೋಕಸ್, ಅಂದರೆ ಬೇರೆದ್ರದ್ದು ಕೆಟ್ಟ ಆಲೋಚನೆ ಬರದಲ್ಲೇ ಒಳ್ಳೆ ರೀತಿಯಲ್ಲಿ ಯಾವ್ಯಾವ ರೀತಿ ಲೈಫ್ನ ಮುಂದುವರ್ಸ್ಕೊಂಡು ಹೋಗ್ಬೋದು, ನಮ್ಮ ವಿಶಸ್ನ ಯಾವ ರೀತಿ ನಾವು ಫುಲ್ಫಿಲ್ ಮಾಡ್ಕೋಬೋದು ಅನ್ನೋದ್ರೆಲ್ಲ ಈ ಲಾ ಆಫ್ ಅಟ್ರಾಕ್ಷನಲ್ಲಿ ತುಂಬಾ ಇದೆ. ಇದ್ರ ಬಗ್ಗೆ ಅಂತೂ ಮಾಹಿತಿ ಕೊಡಬೇಕು ಅಂದರೆ ಹೇಳೋಕ್ಕೆ ದಿನಗಳೇ ಸಾಲಲ್ಲ, ಅಷ್ಟು ಇದೆ ಮಾತ್ರ ಇದ್ರ ಬಗ್ಗೆ. ಯಾವಾಗಲಾದರೂ ನನಗೆ ಫ್ರೀ ಅನಿಸಿದಾಗ ನಾನು ಏನೇನು ವಿಶಸ್ ಮಾಡ್ಕೊಂಡಿದ್ದೆ, ನಾನು ಯಾವ ರೀತಿ ಕೆಲವೊಂದಷ್ಟು ಮ್ಯಾನಿಫೆಸ್ಟ್ ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು ನನ್ನ ವಿಶಸ್ನ ಫುಲ್ಫಿಲ್ ಮಾಡಿಕೊಂಡೆ ಅಂತ ಯಾವಾಗಲಾದರೂ ಶೇರ್ ಮಾಡ್ಕೋತೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆದಷ್ಟು ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.